Welcome to Information Tube. ಭಾರತದ ಸ್ವಾತಂತ್ರ್ಯಾನಂತರದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ, ಭಯಾನಕ ಮತ್ತು ರಾಷ್ಟ್ರದ ಆತ್ಮವನ್ನು ಹಿಂಗಿದ ಕ್ಷಣ 1975ರ ತುರ್ತು ಪರಿಸ್ಥಿತಿ. ಈ ಕಥೆ ಆರಂಭವಾಗುವುದು 1971ರ ಲೋಕಸಭೆ ಚುನಾವಣೆಯಿಂದ. ಇಂದಿರಾ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಭಾರೀ ಬಹುಮತದಿಂದ ಗೆಲ್ಲುತ್ತದೆ. ಆದರೆ ಗೆಲುವಿನ ಕೆಲವು ವರ್ಷಗಳಲ್ಲೇ ಆ ಚುನಾವಣೆಯೇ ಪ್ರಶ್ನೆಗೆ ಗುರಿಯಾಯಿತು. ಅಲಹಾಬಾದ್ ಹೈಕೋರ್ಟ್ ಅವರ ಚುನಾವಣೆಯನ್ನು ಅಮಾನ್ಯವೆಂದು ಘೋಷಿಸಿ ಅಧಿಕಾರ ದುರುಪಯೋಗ ಮಾಡಲಾಗಿದೆ ಎಂದು ತೀರ್ಪು ನೀಡಿತು. ಈ ತೀರ್ಪು ಸರ್ಕಾರದ ಮೇಲೆ ದೊಡ್ಡ ಹೊಡೆತ. ಈ ತೀರ್ಪು ನಂತರ ದೇಶದಾದ್ಯಂತ ಸರ್ಕಾರ ವಿರೋಧಿ ಪ್ರತಿಭಟನೆಗಳು ಉಕ್ಕಿ ಹರಿದು ಜಾರ್ಜ್ ಫರ್ನಾಂಡಿಸ್, ಜಯಪ್ರಕಾಶ್ ನಾರಾಯಣ್ ಜೆಪಿ ಮುಂತಾದ ನಾಯಕರು ಸರ್ಕಾರದ ವಿರುದ್ಧ ಜನರನ್ನು ಸಂಘಟಿಸಲು ಪ್ರಾರಂಭಿಸಿದರು. ಜೆಪಿ ಅವರು ಪೊಲೀಸರೇ, ಜವಾನರೇ, ಅನ್ಯಾಯ ಆದೇಶಗಳನ್ನು ಪಾಲಿಸಬೇಡಿ ಎಂದು ಮಾಡಿದ ಕರೆ ಇಂದಿರಾ ಗಾಂಧಿ ಸರ್ಕಾರಕ್ಕೆ ದೊಡ್ಡ ಸವಾಲಾಯಿತು. ಜೆಪಿ ಚಳುವಳಿ ಬೆಳೆಯುತ್ತಾ ಬಂದಂತೆ ದೇಶಾದ್ಯಂತ ಪ್ರತಿಭಟನೆಗಳು ತೀವ್ರವಾಗುತ್ತವೆ. ರೈಲು ನಿಲ್ದಾಣಗಳು, ಕಾರ್ಖಾನೆಗಳು, ವಿದ್ಯಾಸಂಸ್ಥೆಗಳು ಎಲ್ಲೆಡೆ ಗೊಂದಲ, ಆರ್ಥಿಕ ಪರಿಸ್ಥಿತಿ ದುಸ್ಥಿತಿ, ದರ ಏರಿಕೆ, ನಿರುದ್ಯೋಗ, ಸರ್ವತ್ರ ಅಸಮಾಧಾನ. ಈ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ಚುಚ್ಚಲ್ಪಟ್ಟ ಮತ್ತು ಹೈಕೋರ್ಟ್ ತೀರ್ಪಿನಿಂದ ಬೆದರಿದ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಯಿತು. 1975ರ ಜೂನ್ 25ರ ರಾತ್ರಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರ ಸಹಿಯನ್ನು ಪಡೆದು ತುರ್ತು ಪರಿಸ್ಥಿತಿ ಘೋಷಿಸಲಾಯಿತು. ಆಂತರಿಕ ಅಶಾಂತಿ ಎಂಬ ಕಾರಣವನ್ನು ಮುಂದಿಟ್ಟು ಸಂವಿಧಾನದ 352ನೇ ವಿಧಿಯನ್ನು ಜಾರಿಗೆ ತರಲಾಯಿತು. ಮುಂದಿನ ಬೆಳಿಗ್ಗೆ ದೇಶವು ತನ್ನ ಪ್ರಜಾಸತ್ತಾತ್ಮಕ ಸ್ವಾತಂತ್ರ್ಯದ ದೊಡ್ಡ ಭಾಗವನ್ನು ಕಳೆದುಕೊಂಡಿತ್ತು. ಜನರ ಮೂಲಭೂತ ಹಕ್ಕುಗಳು ಸ್ಥಗಿತ. ಸ್ವತಂತ್ರ ಪತ್ರಿಕೆಯನ್ನು ಗಟ್ಟಿ ಕತ್ತರಿ. ಪತ್ರಿಕಾ ಕಚೇರಿಗಳಲ್ಲಿ ರಾತ್ರದಲ್ಲಿ ವಿದ್ಯುತ್ ಕಟ್. ಸುದ್ದಿ ಹೊರಬರುವುದು ತಡೆಯಲು. ರಾಷ್ಟ್ರವ್ಯಾಪಿ ಬಂಧನಗಳು. ರಾಜಕೀಯ ನಾಯಕರು, ಪತ್ರಕರ್ತರು, ಸಾಮಾಜಿಕ ಹೋರಾಟಗಾರರು, ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಜಾರ್ಜ್ ಫರ್ನಾಂಡಿಸ್ ನೆರೆದಾಗಿ ಜೈಲಿಗೆ. ವಿರೋಧದ ಸ್ವರವೇ ಅಪರಾಧ. ಸರ್ಕಾರದ ನಿಯಂತ್ರಣ. ಸರ್ಕಾರದ 20 ಪಾಯಿಂಟ್ ಕಾರ್ಯಕ್ರಮ, ದರ ಇಳಿಕೆ, ಅಕ್ರಮ ಚಟುವಟಿಕೆಗಳ ವಿರೋಧ, ಅಭಿವೃದ್ಧಿ ಯೋಜನೆಗಳು. ಆದರೆ ಇವುಗಳ ನೆರಳಿನಲ್ಲಿ ಗಾಢ ಹಿಂಸಾಚಾರ, ಅಧಿಕಾರದ ದುರುಪಯೋಗ ಹಾಗೂ ರಾಜಕೀಯ ಪೀಡನೆ. ಸಂಜಯ್ ಗಾಂಧಿಯವರ ಪ್ರಾಬಲ್ಯ ಹೆಚ್ಚಳ, ಬಲವಂತದ ಕುಟುಂಬ ನಿಯಂತ್ರಣ ಶಿಬಿರಗಳು, ಝೋಪಡಿ ತೆರವು, ಬಡ ಜನರ ಮೇಲೆ ಅತಿರೇಕದ ಒತ್ತಡ. ದೇಶದ ಹಲವಾರು ಭಾಗಗಳಲ್ಲಿ ಜನರ ಕಣ್ಣೀರು ಮೌನವಾಗಿಯೇ ಹರಿಯುತ್ತಿತ್ತು. ಭಯದ ವಾತಾವರಣ. ಸರ್ಕಾರದ ವಿರುದ್ಧ ಮಾತನಾಡುವುದು ಅಪರಾಧ. ಪತ್ರಗಳಲ್ಲಿ ಕಪ್ಪು ರೇಖೆಗಳು, ಸೆನ್ಸರ್. ರಾತ್ರಿ ಮನೆಯಲ್ಲಿ ದಾಳಿ, ಜನರ ಬಂಧನ. ಸ್ವಾತಂತ್ರ್ಯ ರೈತರ ಹೊಲಗಳಲ್ಲಿ, ಕಾರ್ಮಿಕರ ಕಾರ್ಖಾನೆಗಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲೆಡೆ ಗೊಂದಲವಾದ ಭಯ. 10, 15, 20 ತಿಂಗಳು ಕಳೆದಂತೆ ದೇಶದ ಜನರಿಗೆ ಒಂದೇ ಪ್ರಶ್ನೆ: ಇದು ಪ್ರಜಾಪ್ರಭುತ್ವವೇ? ಮಲವಣಿಗೆ. ಪ್ರಜಾಪ್ರಭುತ್ವದ ಹೊಸ ಪಾಠ. 1977ರಲ್ಲಿ ತುರ್ತು ಪರಿಸ್ಥಿತಿ ಹಿಂತೆಗೆದುಕೊಳ್ಳಲಾಯಿತು. ಸಾಮಾನ್ಯ ಚುನಾವಣೆ ಘೋಷಿಸಲಾಯಿತು. ಜನತೆ ತಮ್ಮ ಮೌನವನ್ನು ಮತಪೆಟ್ಟಿಗೆಯಲ್ಲಿ ಗರ್ಜಿಸಿದರು. ಇಂದಿರಾ ಗಾಂಧಿಯವರು ಸೋಲಿನಿಂದ ಹೊರಬಿದ್ದರು. ಜನತಾ ಪಕ್ಷ ಅಧಿಕಾರಕ್ಕೆ. ಆ ಘನತೆಯ ಕ್ಷಣ ಭಾರತ ಹೇಳಿತು: ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಹುದು, ಆದರೆ ಜನರು ಮತ್ತೆ ಅದನ್ನು ಮರಳಿಸಿಕೊಳ್ಳುತ್ತಾರೆ. ಇಂದಿಗೂ 1975ರ ತುರ್ತು ಪರಿಸ್ಥಿತಿ ಭಾರತದ ಇತಿಹಾಸದಲ್ಲಿ ಕತ್ತಲೆಯ ಅಧ್ಯಾಯ, ಆದರೆ ಪ್ರಜಾಪ್ರಭುತ್ವದ ಶಕ್ತಿಯ ಬಲವಾದ ನೆನಪು.